ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋದಕ್ಕೆ SPK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ ಐಕನ್ನ ಆನ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದಾದ ನೋಟಿಫಿಕೇಷನ್ಗೆ ಸಿಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SPK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏಪ್ರಿಲ್ 10ರ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳೋಣ. ಇದರ PDF SPK ಕನ್ನಡ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ರೇಡಿಯೋ ಪಡ್ಕೋಬೋದು. ಪ್ರಶ್ನೆ 1. 3 ದಿನದ ನ್ಯಾಷನಲ್ ಕಾರ್ಡಿಯಾಲಜಿ ಕಾನ್ಫರೆನ್ಸ್ 2019 ಯಾವ ಸ್ಥಳದಲ್ಲಿ ನಡೆಯಿತು? ಸರಿಯಾದಂಥ ಉತ್ತರ ಇತ್ತೀಚೆಗೆ ಲಕ್ನೋದಲ್ಲಿ ಒಂದು ಕಾನ್ಫರೆನ್ಸ್ ನಡೆದಿದೆ. ಉತ್ತರ ಪ್ರದೇಶದ ಲಕ್ನೋದ ಸಂಜಯ್ ಗಾಂಧಿ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಲ್ಲಿ 3 ದಿನಗಳ ಕಾರ್ಡಿಯಾಲಜಿ ಕಾನ್ಫರೆನ್ಸ್ 2019 ನಡೆದಿತ್ತು. ಭಾರತದ ಉಪಾಧ್ಯಕ್ಷರು ಅಂದರೆ ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಈ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿದ್ದರು. ಏಪ್ರಿಲ್ 2019ರಲ್ಲಿ ಮಯನ್ಮಾರ್ಗಾಗಿ ಸ್ವತಂತ್ರ ತನಿಖಾ ಕಾರ್ಯವಿಧಾನದ ಮುಖ್ಯಸ್ಥರಾಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ನಿಕೋಸ್ ಕೋಮ್ಜಿಯನ್. ಆಪ್ಷನ್ 1 ಸರಿಯಾದಂಥ ಉತ್ತರ. UN ಪ್ರಧಾನ ಕಾರ್ಯದರ್ಶಿ ಅಟೋನಿಯೋ ಗುಟೆರೆಸ್ ಅವರು ಅಮೆರಿಕಾದ ನಿಕೋಲಸ್ ಅವರನ್ನು ಮಯನ್ಮಾರ್ಗಾಗಿ ಸ್ವತಂತ್ರ ತನಿಖಾ ಕಾರ್ಯವಿಧಾನದ ಮುಖ್ಯಸ್ಥರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಕೊಹಿಮಾ ಯುದ್ಧದ 75ನೇ ವಾರ್ಷಿಕೋತ್ಸವವನ್ನು ಯಾವ ಭಾರತೀಯ ರಾಜ್ಯ ಆಚರಣೆ ಮಾಡಿದೆ? ಸರಿಯಾದಂಥ ಉತ್ತರ ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ. ಅಲ್ಲಿ ಕೊಹಿಮಾ ಯುದ್ಧದ 75ನೇ ವಾರ್ಷಿಕೋತ್ಸವವನ್ನು ಇತ್ತೀಚೆಗೆ ಆಚರಣೆ ಮಾಡಲಾಗಿದೆ. ESPN ಇಂಡಿಯಾ ಮಲ್ಟಿ ಸ್ಪೋರ್ಟ್ಸ್ ಅವಾರ್ಡ್ 2018ರಲ್ಲಿ ಮಹಿಳಾ ವರ್ಷದ ಕ್ರೀಡಾಪಟು ಎಂದು ಹೆಸರಿಸಲ್ಪಟ್ಟವರು ಯಾರು? ಆಪ್ಷನ್ 3 PV ಸಿಂಧು. ಒಲಿಂಪಿಕ್ ಬೆಳ್ಳಿ ಪದಕ ವಿಜೇತೆ PV ಸಿಂಧು ಅವರು ಹಾಗೂ ಸ್ಟಾರ್ ಜಾವೆಲಿನ್ ಥ್ರೋವರ್ ನೀರಜ್ ಚೋಪ್ರಾ ಅವರನ್ನು 2018ರ ESPN ಇಂಡಿಯಾ ಮಲ್ಟಿ ಸ್ಪೋರ್ಟ್ಸ್ ವರ್ಷದ ಮಹಿಳಾ ಹಾಗೂ ವರ್ಷದ ಪುರುಷ ಈ ಪುರಸ್ಕಾರಗಳಲ್ಲಿ ಗೌರವಿಸಲಾಗಿದೆ. ಆಫ್ರಿಕನ್ ಲಯನ್ 2019 ಎನ್ನುವುದು ಯಾವ ದೇಶಗಳ ನಡುವೆ ನಡೆಯುವ ಜಂಟಿ ವ್ಯಾಯಾಮವಾಗಿದೆ? ಸರಿಯಾದ ಉತ್ತರ ಮೊರಾಕೊ ಮತ್ತು ಅಮೆರಿಕ ದೇಶದ ನಡುವೆ ನಡೀತಕ್ಕಂಥ ಜಂಟಿ ವ್ಯಾಯಾಮವನ್ನು ಆಫ್ರಿಕನ್ ಲಯನ್ ಅಂತ ಕರೀತಾರೆ. 2019ರ ಆವೃತ್ತಿ ಮಾರ್ಚ್ 16ರಿಂದ ಏಪ್ರಿಲ್ 7ರ ತನಕ ನಡೆದಿದೆ. ಮೊರಾಕೋದಲ್ಲಿ ನಡೆದಿದೆ. ಇರಾನ್ ರೆವಲ್ಯೂಷನರಿ ಗಾರ್ಡ್ಸ್ ಯನ್ನು ಭಯೋತ್ಪಾದಕ ಸಂಘಟನೆ ಎಂದು ಹೆಸರಿಸಿದ ರಾಷ್ಟ್ರ ಯಾವುದು? ಸರಿಯಾದಂಥ ಉತ್ತರ ಅಮೆರಿಕ, ಯುನೈಟೆಡ್ ಸ್ಟೇಟ್ಸ್. ಅಮೆರಿಕವು ಇರಾನ್ನ ಕ್ರಾಂತಿಕಾರಿ ಕಾವಲುಗಾರರು ಭಯೋತ್ಪಾದಕ ಸಂಸ್ಥೆಯನ್ನಾಗಿ ಮಾಡಿದೆ. 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಅಂತ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಇದನ್ನ ಈಗ ಭಯೋತ್ಪಾದಕ ಸಂಘಟನೆ ಅಂತ ಅಮೆರಿಕ ಹೆಸರಿಸಿದೆ. ಯಾವ ದೇಶದ ವಿಜ್ಞಾನಿಗಳು ಸಸ್ಯದ ಪ್ರತಿರಕ್ಷಕ ವ್ಯವಸ್ಥೆಯಲ್ಲಿ ಸಂಭಾವನೀಯ ಸಾವಿನ ಬದಲಾವಣೆ ಯಾಂತ್ರಿಕತೆಯನ್ನು ಕಂಡುಹಿಡಿದಿದ್ದಾರೆ? ಸರಿಯಾದಂಥ ಉತ್ತರ ಆಪ್ಷನ್ 1 ಚೀನಾ. ಸಸ್ಯ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ ಸಂಭಾವ್ಯ ಸಾವಿನ ಸ್ವಿಚ್ ಅಥವಾ ಸಾವಿನ ಬದಲಾವಣೆ ಕಾರ್ಯವಿಧಾನವನ್ನು ಚೀನಿ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅದು ಸೋಂಕಿತ ಜೀವಕೋಶಗಳನ್ನು ಸ್ವಯಂ ಹಾನಿಕಾರಕಕ್ಕೆ ಪ್ರಚೋದಿಸುತ್ತದೆ. ಹೀಗಾಗಿ ರೋಗ ಹರಡುವಿಕೆಯನ್ನು ಸೀಮಿತಗೊಳಿಸುತ್ತದೆ ಹಾಗೂ ಸಸ್ಯದ ಇತರ ಭಾಗಗಳನ್ನು ಆರೋಗ್ಯವಾಗಿ ಇಡುತ್ತದೆ. ವಿಶ್ವದ ಮೊದಲ 5G ಫೋನ್ ಇತ್ತೀಚೆಗೆ ಯಾವ ದೇಶದಲ್ಲಿ ಬಿಡುಗಡೆಯಾಗಿದೆ? ಸರಿಯಾದಂಥ ಉತ್ತರ ಆಪ್ಷನ್ 1 ದಕ್ಷಿಣ ಕೊರಿಯಾದಲ್ಲಿ ವಿಶ್ವದ ಮೊಟ್ಟಮೊದಲ 5G ಫೋನ್ ಬಿಡುಗಡೆಯಾಗಿದೆ. ಟೆಲಿಕಾಂ ದೈತ್ಯ ಸಂಸ್ಥೆಯಾದಂಥ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ದಕ್ಷಿಣ ಕೊರಿಯಾದಲ್ಲಿ ಗ್ಯಾಲಕ್ಸಿ S10 5G ಫೋನನ್ನು ಬಿಡುಗಡೆ ಮಾಡಿದೆ. ಇದು 5ನೇ ಪೀಳಿಗೆಯ ಸಂವಹನದ ವಿಶ್ವದ ಮೊಟ್ಟಮೊದಲ ಸ್ಮಾರ್ಟ್ಫೋನ್ ಆಗಲಿದೆ. 56ನೇ ನ್ಯಾಷನಲ್ ಮ್ಯಾರಿಟೈಮ್ ಡೇ ಇದರ ಧ್ಯೇಯವಾಕ್ಯ ಏನಾಗಿತ್ತು? ಸರಿಯಾದ ಉತ್ತರ ಭಾರತೀಯ ಸಾಗರ ಅವಕಾಶದ ಆಗರ ಅಥವಾ ಅವಕಾಶ ಸಾಗರ. ಇಂಡಿಯನ್ ಓಷನ್ ಎನ್ ಓಷನ್ ಆಫ್ ಆಪರ್ಚುನಿಟೀಸ್ ಅಂತ ಈ ವರ್ಷದ ಧ್ಯೇಯವಾಕ್ಯವಾಗಿತ್ತು. ಪ್ರತಿ ವರ್ಷ ಏಪ್ರಿಲ್ 5ರಂದು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಖಂಡಾಂತರ ವಾಣಿಜ್ಯ ಹಾಗೂ ಜಾಗತಿಕ ಆರ್ಥಿಕತೆಗೆ ಬೆಂಬಲ ನೀಡುವಲ್ಲಿ ಇದರ ಪ್ರಾಮುಖ್ಯತೆಯ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಹಸಿರು ISO ಪ್ರಮಾಣೀಕರಣವನ್ನು ಪಡೆಯುವ ಮೊದಲ ಭಾರತೀಯ ರೈಲ್ವೆ ನಿಲ್ದಾಣ ಯಾವುದು? ಸರಿಯಾದಂಥ ಉತ್ತರ ಆಪ್ಷನ್ C ಗುವಾಹಟಿ ರೈಲ್ವೆ ನಿಲ್ದಾಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೊರಡಿಸಿದ ನಿರ್ದೇಶನಗಳನ್ನು ನಿರ್ವಹಿಸುವ ಮೂಲಕ ಪರಿಸರೀಯ ನಿರ್ವಹಣಾ ವ್ಯವಸ್ಥೆಯ ಅನುಷ್ಠಾನಕ್ಕಾಗಿ ISO 14001-2015
ಪ್ರಮಾಣೀಕರಣವನ್ನು ಪಡೆದುಕೊಳ್ಳುವ ಗುವಾಹಟಿ ರೈಲ್ವೆ ನಿಲ್ದಾಣ ಭಾರತದ ಮೊಟ್ಟಮೊದಲ ರೈಲ್ವೆ ನಿಲ್ದಾಣವಾಗಲಿದೆ. ಇನ್ನು ಧನುಷ್ ಬಗ್ಗೆ ನಾನು ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ದೇಶಿ ಬೋಫೋರ್ಸ್ ಎಂದೇ ಹೆಸರಾಗಿರುವ ದೂರಗಾಮಿ ಪಿರಂಗಿ ಧನುಷ್ ಏಪ್ರಿಲ್ 8ರಂದು ಅಧಿಕೃತವಾಗಿ ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ದೇಸಿ ಬೋಫೋರ್ಸ್ ಎಂದೇ ಹೆಸರು ಪಡೆದಿರುವಂತಹ ಚೊಚ್ಚಲ ದೇಶಿ ನಿರ್ಮಿತ ದೂರಗಾಮಿ ಪಿರಂಗಿ ಧನುಷ್ ಗರಿಷ್ಠ 38 ಕಿಲೋಮೀಟರ್ ಗುರಿಯನ್ನು ನಿಖರವಾಗಿ ಕ್ರಮಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇದು ವಿದೇಶಿ ಬೋಫೋರ್ಸ್ ಪಿರಂಗಿಗಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಇದರ ಇನ್ನೊಂದು ವಿಶೇಷ ಅಂದರೆ ಈ ಪಿರಂಗಿ 81% ಭಾಗಗಳನ್ನು ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ದೇಶೀಯವಾಗಿ ಉತ್ಪಾದಿಸಲಾಗಿದೆ. ಮೇಕ್ ಇನ್ ಇಂಡಿಯಾ ಯೋಜನೆಯಡಿ 81% ಭಾಗಗಳನ್ನು ಇಲ್ಲೇ ತಯಾರು ಮಾಡಲಾಗಿದೆ. ಜೊತೆಗೆ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ನಿರ್ಮಾಣವಾದ ಮೊದಲ ದೂರ ಸಾಮರ್ಥ್ಯದ ಪಿರಂಗಿ ಗನ್ ಇದಾಗಿದೆ. ಸಿಕ್ಕಿಂ, ಲೇಹ್ನಂಥ ಅತಿಶೀತ ಪ್ರದೇಶದಲ್ಲಿ ಹಾಗೂ ರಾಜಸ್ಥಾನದ ಪೋಖ್ರಾನ್, ಒಡಿಶಾದಂತಹ ಬಾಲ್ಸೋರ್ನಂತಹ ಅತಿ ಉಷ್ಣ ಪ್ರದೇಶದಲ್ಲೂ ಸಹ ಈ ಧನುಷ್ ಕೆಲಸವನ್ನು ಮಾಡುತ್ತೆ. ಹಗಲು ರಾತ್ರಿ ಸೇರಿದಂತೆ ಯಾವುದೇ ವಾತಾವರಣದಲ್ಲಿ, ಯಾವುದೇ ಭೂ ಪ್ರದೇಶದಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ. ವೈಶಿಷ್ಟ್ಯ ಏನಪ್ಪ ಅಂದರೆ, ವಿದೇಶದಿಂದ ಆಮದು ಮಾಡಿಕೊಂಡಿರುವ ಬೋಫೋರ್ಸ್ ಪಿರಂಗಿಗಳಿಗಿಂತ ಧನುಷ್ನ ದಾಳಿ ಸಾಮರ್ಥ್ಯ ಸುಮಾರು 11 ಕಿಲೋಮೀಟರ್ ಹೆಚ್ಚಿದೆ. ನ್ಯಾವಿಗೇಷನ್ ಆಧಾರಿತ ದೃಶ್ಯೀಕರಣ ವ್ಯವಸ್ಥೆ, ಆಟೋ ಲೈಟಿಂಗ್ ಸಿಸ್ಟಮ್, ಆನ್ಬೋರ್ಡ್ ಬ್ಯಾಲಿಸ್ಟಿಕ್ ಕಂಪ್ಯೂಟರೇಷನ್ ವ್ಯವಸ್ಥೆಯನ್ನು ಧನುಷ್ ಹೊಂದಿದೆ. ಈ ಬಂದೂಕು ಸ್ವಯಂಚಾಲಿತ ಘಟಕವನ್ನು ಹೊಂದಿದ್ದು ಪರ್ವತ, ಗುಡ್ಡಗಾಡು ಪ್ರದೇಶಗಳಲ್ಲೂ ಸಹ ಇದನ್ನು ಸುಲಭವಾಗಿ ಬಳಸಬಹುದು. ನಿಖರವಾಗಿ ಗುರಿ ತಲುಪುವ ನಿಟ್ಟಿನಲ್ಲಿ ಇದನ್ನು ಅತ್ಯಾಧುನಿಕವಾಗಿ ಮೇಲ್ದರ್ಜೆಗೇರಿಸಲಾಗಿದೆ. DRDO, DGQA, BEL, SAIL ಮತ್ತು ಖಾಸಗಿ ಸಂಸ್ಥೆಗಳ ತಜ್ಞರ ತಂಡ ಧನುಷ್ ನಿರ್ಮಾಣಕ್ಕೆ ಶ್ರಮವನ್ನು ವಹಿಸಿದ್ದಾರೆ. ಒಂದು ಧನುಷ್ ಪಿರಂಗಿ ವೆಚ್ಚ 14.50 ಕೋಟಿ ಆಗಿದ್ದು, ಈ ರೀತಿಯ 114 ಧನುಷ್ಗಳ ತಯಾರಿಕೆಗೆ ರಕ್ಷಣಾ ಸಚಿವಾಲಯ ಹಸಿರು ನಿಶಾನೆಯನ್ನು ತೋರಿಸಿದೆ. ಯಾವಾಗ ಆರಂಭ ಆಯಿತು? ಗನ್ ಕ್ಯಾರೇಜ್ ಫ್ಯಾಕ್ಟರಿ ಅಕ್ಟೋಬರ್ 2011ರಲ್ಲಿ ಧನುಷ್ ನಿರ್ಮಾಣ ಕಾರ್ಯವನ್ನು ಕೈಗೆತ್ತಿಕೊಂಡಿತು. ಇದರ ಮೊದಲ ಮಾದರಿ ಪೂರ್ಣವಾಗಿದ್ದು 2014ರಲ್ಲಿ. ಕಳೆದ ವರ್ಷ ಜೂನ್ನಲ್ಲಿ ಪೋಖ್ರಾನ್ನಲ್ಲಿ ನಡೆದ ಅಂತಿಮ ಹಂತದ ಪರೀಕ್ಷಾರ್ಥದ ಪ್ರಯೋಗದಲ್ಲಿ ಧನುಷ್ ಯಶಸ್ವಿಯಾಗಿದೆ. ಈಗ ಭಾರತೀಯ ಸೇನೆಗೆ ಸೇರಿದೆ. ಸೊ ಏಪ್ರಿಲ್ 8ನೇ ತಾರೀಕು ಭಾರತೀಯ ಸೇನೆಗೆ ಸೇರಿರೋದ್ರಿಂದ ಇದು ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾಗಿ ಇದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಳ್ಳೋದಕ್ಕೆ ಗೂಗಲ್ ಡ್ರೈವ್ನ ಲಿಂಕ್ ಹಾಗೂ ಟೆಲಿಗ್ರಾಮ್ನ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಸಿಗುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.